ಲೋಕಸಭೆ ಟಿಕೆಟ್ಗಾಗಿ ಸರ್ಕಾರಿ ಹುದ್ದೆಗೆ ಗುಡ್ ಬೈ. 15 ವರ್ಷಗಳ ವೈದ್ಯ ವೃತ್ತಿಗೆ ವಿದಾಯ ಹೇಳಿದ ಡಾಕ್ಟರ್ ಎನ್.ಎಸ್. ಮೋಹನ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಡಿಸೆಂಬರ್ 31ನೇ ತಾರೀಕು ಕರ್ನಾಟಕ ಟಿವಿಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲ 28 ಕ್ಷೇತ್ರಗಳ ಲೆಕ್ಕಾಚಾರ ಏನು ಅನ್ನೋ ಸರ್ವೆ ಹೋಯಿತು. ಮೊದಲನೇ ಸರ್ವೆ. ಇದರಲ್ಲಿ ಚಾಮರಾಜನಗರದ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಡಾಕ್ಟರ್ ಎನ್.ಎಸ್. ಮೋಹನ್ ಅವರ ಹೆಸರು ಫೋಟೋ ಸಮೇತ ಕ್ಯಾರಿ ಆಗಿದೆ. ತೆಗೆದು ನೋಡ್ಕೊಳ್ಳಿ. ಎಸ್, ಏನಪ್ಪ ಕರ್ನಾಟಕ ಟಿ ವಿಯವ್ರಿಗೆ ಎಲ್ಲಿ ಬಂದ್ಬಿಡುತ್ತೆ ಸೋರ್ಸು, ಯಾರಿದು, ಏನು ಅವ್ರಿಗೆ ಟಿಕೆಟ್ ಕೊಟ್ಬಿಡ್ತಾರಾ ಅಂತ. ಎಸ್, ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯನಾಗಿರುವಂಥ ಡಾಕ್ಟರ್ ಎನ್.ಎಸ್. ಮೋಹನ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಚಾಮರಾಜನಗರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅನ್ನೋ ಕರ್ನಾಟಕ ಟಿವಿಯ ಸರ್ವೆಯಲ್ಲಿ ಹೇಳಿದಂಥ ಲೈನಿಗೆ ಮಾಹಿತಿಗೆ ರೆಕ್ಕೆ ಪುಕ್ಕ ಕೊಡುವಂಥ ಅಂಶ ಇದೀಗ ಈ ಸ್ಟೋರಿಲಿ ಹೇಳ್ತೀವಿ. 15 ವರ್ಷಗಳ ಸುದೀರ್ಘ ವೈದ್ಯಕೀಯ ವೃತ್ತಿಗೆ ಡಾಕ್ಟರ್ ಎನ್.ಎಸ್. ಮೋಹನ್ ರಾಜೀನಾಮೆ ಕೊಟ್ಟವ್ರೆ. ಯಾಕಂದರೆ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ, ಚುನಾವಣೆಯಲ್ಲಿ ಆಕಾಂಕ್ಷಿ ಆಗವ್ರೆ. ಅದೇನೂ ಇಲ್ಲ, ಸುಮ್ಮನೆ ಎಲೆಕ್ಷನ್ ಕಾರ್ಯಕರ್ತರ ಥರ ಓಡಾಡ್ತೀನಿ ಅಂದ್ಬಿಟ್ಟು ಯಾರು ಡಾಕ್ಟರ್ ಕೆಲಸ ಬಿಟ್ಬಿಟ್ಟು ಬರ್ತಾರೆ. ಎಸ್, ಡಾಕ್ಟರ್ ಎನ್.ಎಸ್. ಮೋಹನ್ ಇದೀಗ ತಮ್ಮ ಸುದೀರ್ಘ 15 ವರ್ಷಗಳ ವೈದ್ಯಕೀಯ ವೃತ್ತಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದು ಸಂಪೂರ್ಣವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯ ಬೆನ್ನುಹುರಿ ತಜ್ಞ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಎನ್.ಎಸ್. ಮೋಹನ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಇಚ್ಛಿಸಿದ್ದಾರೆ. ಸರ್ಕಾರಿ ವೈದ್ಯ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಡಾಕ್ಟರ್ ಎನ್.ಎಸ್. ಮೋಹನ್. ಇವರು ಹಾಲಿ ಸಂಸದ ವಿ. ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ. ವಿ. ಶ್ರೀನಿವಾಸ್ ಪ್ರಸಾದ್ ಅವರು ಚುನಾವಣೆಗೆ ನಿಲ್ಲಲ್ಲ. ಕಳೆದ ಬಾರಿ ಬಿ ಜೆ ಪಿಯಿಂದ ಸಂಸದರಾಗಿದ್ದರು. ಅವ್ರಿಗೊಂದು ಅಂದರೆ ಏಜ್ ಫ್ಯಾಕ್ಟ್ರು ಸಾಕು ಅಂತ, ಯಾರು ನೆಕ್ಸ್ಟು ಅಂದಾಗ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಚಾಮರಾಜನಗರದಲ್ಲಿ ಇನ್ನೂ ಆಕಾಂಕ್ಷಿಗಳವ್ರೆ, ಬೇರೆಯವ್ರ ಹೆಸರು ಹೇಳಿದ್ವಿ. XMLA ಬಾಲರಾಜ್ ಅವರವ್ರೆ, ಹಾಗೆ ಶಿವರಾಮ್ ಅವರಿದ್ದಾರೆ, ಅವ್ರ ಹೆಸರು ಕೂಡ ಕೇಳಿ ಬರ್ತಿತ್ತು. ಆದರೆ ಇದೀಗ ವೈದ್ಯಕೀಯ ವೃತ್ತಿಗೆ ಗುಡ್ ಬೈ ಹೇಳಿರೋದ್ರಿಂದ ಡಾಕ್ಟರ್ ಎನ್.ಎಸ್. ಮೋಹನ್ ಅವರಿಗೆ ಹೆಚ್ಚು ಕಡಿಮೆ ಟಿಕೆಟ್ ಫೈನಲ್ಲ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ. ಎನ್.ಎಸ್. ಮೋಹನ್ ಅವರಿಗೆ ವೈದ್ಯಕೀಯ ವೃತ್ತಿಯಲ್ಲೇ ಉನ್ನತ ಹುದ್ದೆಗೇರಲು ಸಾಕಷ್ಟು ಅವಕಾಶಗಳಿತ್ತು. ಆದರೂ ಕೂಡ ಲೋಕಸಭಾ ಚುನಾವಣೆಗೆ ಧುಮುಕೋಕ್ಕಾಗಿ ರೆಡಿ ಆಗ್ತಿದ್ದಾರೆ. ತಮಗೆ ಚಾಮರಾಜನಗರ ಟಿಕೆಟ್ ಸಿಗೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದು ಯಾರ ಪರವೂ ಪ್ರಚಾರ ಮಾಡಲ್ಲ ಎಂದಿದ್ದಾರೆ. ಈ ನಡುವೆ ಅವರ ಅಳಿಯ ಚಾಮರಾಜನಗರದ BJP ಟಿಕೆಟ್ ಆಕಾಂಕ್ಷಿಯಾಗಿ ಗುರುತಿಸಿಕೊಳ್ಳುವ ಮೂಲಕ ಕುತೂಹಲವನ್ನು ಮೂಡಿಸಿದ್ದಾರೆ. ಇದೆಲ್ಲ ನಾವೇನು ಡಿಸೆಂಬರ್ 30ನೇ ತಾರೀಕು ಸರ್ವೆ ಬಿಟ್ಟವಲ್ಲ, ಅದಾದಮೇಲೆ ಆಗಿರುವಂಥದ್ದು. ಅಂದರೆ ಎಸ್, ನಮ್ಮ ಲೆಕ್ಕಾಚಾರ, ಏನೊಂದು ನಮಗೆ ಸಿಕ್ಕಿರೋ ಮಾಹಿತಿ ಸರಿಯಾಗಿದೆ. ಅವರು ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿ ಆಗವ್ರೆ. ಈಗ ವೈದ್ಯಕೀಯ ವೃತ್ತಿಗೆ ಗುಡ್ ಬೈನ ಹೇಳಿದ್ದಾರೆ. ವೀಕ್ಷಕರೇ, ಟಿಕೆಟ್ ಯಾರಿಗೆ ಸಿಗುತ್ತೋ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಪಕ್ಷ ಎಲ್ಲ ಸೈಡ್ಗೆ ಇಟ್ಬಿಡಿ. ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ದೇಶದ ಪ್ರಧಾನಿ ಯಾರಾಗಬೇಕು? ಮೋದಿಯವರೇ ಕಂಟಿನ್ಯೂ ಆಗಬೇಕಾ 3ನೇ ಬಾರಿಗೆ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಕನ್ನಡಿಗರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.